ಕೊನೆಗೆ ನಾವಿಲ್ಲಿ ಕೊಟ್ಟಿಯೂರಿಗೆ ಬಂದಿದ್ವು. ಕೊಟ್ಟಿಯೂರಿಂದ ಮುಂದೆ ಕಣ್ಣೂರಿಗೆ ಇದೇ ತಾನೇ ಬಂದಿದ್ದೀವಿ. ಬನ್ನಿ, ಕಣ್ಣೂರಲ್ಲಿರುವಂತಹ ಈ ಒಂದು ಬೀಚ್ ಏನಿದೆ ನೋಡೋಣ. ಏಷ್ಯಾದಲ್ಲಿಯೇ ಅತಿ ಉದ್ದವಾದ ಡ್ರೈವ್ ಇನ್ ಬೀಚ್. ಇದು ಭಾರತದ ಏಕೈಕ ಕಾನೂನುಬದ್ಧ ಮತ್ತು ಏಷ್ಯಾದಲ್ಲಿ ಅತ್ಯಂತ ಉದ್ದದ ಡ್ರೈವ್ ಇನ್ ಬೀಚ್ ಆಗಿದೆ. ಇಲ್ಲಿ ಪ್ರವಾಸಿಗರು ತಮ್ಮ ವಾಹನಗಳನ್ನು, ಬೈಕ್ ಅಥವಾ ಕಾರು ನೇರವಾಗಿ ಕಡಲತೀರದ ಮರಳಿನ ಮೇಲೆ ಚಲಾಯಿಸಬಹುದು. ಹಾಗೆ ಪ್ರಸಿದ್ಧ BBC ಆಟೋಸ್ ಸಂಸ್ಥೆಯು ಜಗತ್ತಿನಾದ್ಯಂತ ವಾಹನ ಚಾಲನೆ ಮಾಡಲು ಯೋಗ್ಯವಾದ ವಿಶ್ವದ 6 ಅತ್ಯುತ್ತಮ ಕಡಲ ತೀರಗಳಲ್ಲಿ ಮೋಯ ಪಿಳಂಗಾಡ್ ಬೀಚನ್ನು ಕೂಡ ಒಂದಾಗಿ ಆಯ್ಕೆ ಮಾಡಲಾಗಿದೆ. ಹಾಗೆ ಇಲ್ಲಿ ಗಟ್ಟಿಯಾದ ವಿಶಿಷ್ಟ ಮರಳು. ಸಾಮಾನ್ಯವಾಗಿ ಸಮುದ್ರದ ಮರಳಿನಲ್ಲಿ ವಾಹನಗಳ ಚಕ್ರಗಳು ಸಿಲುಕಿಕೊಳ್ಳುತ್ತವೆ. ಆದರೆ ಈ ಬೀಚ್ನ ಮರಳು ನೈಸರ್ಗಿಕವಾಗಿ ತುಂಬ ಗಟ್ಟಿಯಾಗಿದ್ದು ವಾಹನಗಳು ಯಾವುದೇ ತಡೆಯಿಲ್ಲದೆ ಸುಲಭವಾಗಿ ಚಲಿಸಲು ಸಹಾಯ ಮಾಡುತ್ತದೆ. 4 ಕಿಲೋಮೀಟರ್ ಉದ್ದದ ರಸ್ತೆ. ಸುಂದರವಾದ ಕಡಲ ತೀರವು ಸುಮಾರು 4 ಕಿಲೋಮೀಟರ್ ಉದ್ದವಿದ್ದು ರಾಷ್ಟ್ರೀಯ ಹೆದ್ದಾರಿ 66ಕ್ಕೆ ಸಮಾನಾಂತರವಾಗಿ ಹರಡಿಕೊಂಡಿದೆ. ಪ್ರವಾಸಿಗರು ಅಲೆಗಳ ಪಕ್ಕದಲ್ಲೇ ಸಾಗುವ ರೋಮಾಂಚಕ ಅನುಭವವನ್ನು ಪಡೆಯಬಹುದು. ಮತ್ತೊಂದು ವಿಶೇಷತೆ ಏನೆಂದರೆ ಈ ಪಕ್ಷಿ ವೀಕ್ಷಕರ ಸ್ವರ್ಗ. ಚಳಿಗಾಲದಲ್ಲಿ ಇಲ್ಲಿಗೆ ಜಗತ್ತಿನ ವಿವಿಧ ಭಾಗಗಳಿಂದ 30ಕ್ಕೂ ಹೆಚ್ಚು ಜಾತಿಯ ಅಪರೂಪದ ವಲಸೆ ಹಕ್ಕಿಗಳು ಬರುತ್ತವೆ. ಹಾಗಾಗಿ ಇದು ಪಕ್ಷಿ ಪ್ರೇಮಿಗಳಿಗೆ ಮತ್ತು ಫೋಟೋಗ್ರಾಫರ್ಗಳಿಗೆ ನೆಚ್ಚಿನ ತಾಣವಾಗಿದೆ. ಏಪ್ರಿಲ್ ತಿಂಗಳಿನಲ್ಲಿ ಇಲ್ಲಿ ಬೀಚ್ ಉತ್ಸವ, ಆ್ಯನಿವಲ್ ವಾರ್ಷಿಕ ಬೀಚ್ ಫೆಸ್ಟಿವಲ್ ಅಂತೇಳಿ ಇಲ್ಲಿ ಆಗುತ್ತೆ. ಈ ಸಮಯದಲ್ಲಿ ಯುವಕರು ಕಾರು ಮತ್ತು ಬೈಕ್ಗಳ ಮೂಲಕ ಸಾಹಸ ಪ್ರದರ್ಶನಗಳನ್ನು ಮಾಡುತ್ತಾರೆ. ಇದು ನೋಡಲು ಅತ್ಯಂತ ಆಕರ್ಷಕವಾಗಿರುತ್ತದೆ. ನಾನು ಹಾಗೆ ಇವತ್ತು ಕೇರಳಕ್ಕೆ ಕೊಟ್ಟಿಯೂರಿಗೆ ಭೇಟಿ ಕೊಟ್ಟಿದ್ದೆ ವೀಕ್ಷಕರೇ. ಆದರೂ ಕಣ್ಣೂರಿಗೆ ಬಂದಿದ್ದೀವಿ. ನೋಡ್ಬೋದು, ಡ್ರೈವ್ ಇನ್ ಬೀಚ್ ಅಂತೇಳಿ ಕರೀತಾರಂತೆ ಇದನ್ನು. ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ನೀವೇನಾದರೂ ಬಂದರೆ ಈ ಒಂದು ಜೂನ್ ಜುಲೈಯಲ್ಲಿ ಬರೋದಕ್ಕೆ ಹೋಗಬೇಡಿ. ಮಳೆಯ ಆರ್ಭಟ ಏನಿದೆ ಸ್ವಲ್ಪ ಜಾಸ್ತಿ ಇರುತ್ತೆ. ನೋಡ್ಬೋದು, ತುಂಬ ಚೆನ್ನಾಗಿದೆ. ಹಾಗೂ ಕೇರಳದವರು ಕಣ್ಣೂರಿಗೆ ಬಂದರೆ ತುಂಬ ಈ ಒಂದು ಸ್ಪಾಟಿಗೆ ಭೇಟಿ ಕೊಡೋದು ಸಾಮಾನ್ಯ. ಹಾಗೆ ನಾವು ಕೂಡ ಬಂದಿದ್ದೀವಿ. ಹಾಗೆ ನೋಡೋಣ ಇಲ್ಲೇನಿದೆ, ತೋರಿಸ್ತಾ ಇದ್ದೀನಿ ನೋಡಿ. ನೋಡಲಿಕ್ಕೂ ಕೂಡ ಚೆನ್ನಾಗಿದೆ ಕಣ್ಣೂರು. ನೀವೇನಾದರೂ ಬಂದರೆ ಈ ಒಂದು ಬೀಚು ಕೂಡ ನೀವು ವಿಸಿಟ್ ಮಾಡ್ಬೋದು. ಭಾಳಷ್ಟು ಜನ ವಿಸಿಟ್ ಮಾಡುವಂತಹ ಒಂದು ಬೀಚ್ ಅಂತ ಹೇಳ್ಬೋದು. ಡ್ರೈವ್ ಬೀಚ್ ಅಂದರೆ ನಿಮಗೆ ಅರ್ಥ ಆಗುತ್ತೆ. ನೀವು ಡ್ರೈವ್ ಬೀಚ್ ಅಂತಲೇ ಕರಿಬೋದು. ಆ ಒಂದು ಸ್ಥಳದಲ್ಲಿದ್ದೀನಿ ವೀಕ್ಷಕರೇ. ಹಾಗೆ ಎಲ್ಲರೂ ಕೂಡ ಮನೆಯಿಂದ ಎಲ್ಲರೂ ಬಂದಿದ್ವು. ನೋಡ್ಬೋದು, ಬ್ರದರ್, ತಾಯಿ, ಕಸಿನ್ ಬ್ರದರ್ ಎಲ್ಲರೂ ಕೂಡ ಇದ್ದಾರೆ. ಹಾಗೆ ಈ ಸಮುದ್ರ ತೀರ ಏನಿದೆ, ಬನ್ನಿ ಈ ಒಂದು ವೀಕ್ಷಣೆಯನ್ನು ಮಾಡೋಣ. ಆದರೂ ಇವಾಗ ಯಾರನ್ನೂ ಕೂಡ ಬಿಡ್ತಾ ಇಲ್ಲ. ಈ ಒಂದು ಜೂನ್ ಜುಲೈ ಆಗಸ್ಟ್ ತಿಂಗಳೇನಿದೆ ಸ್ವಲ್ಪ ನೀರಿನ ರಭಸ ಜಾಸ್ತಿ ಇದೆ ಅಂಥೇಳಿ. ಯಾಕೆಂದರೆ ಮಳೆಗಳು ಬೀಳೋದ್ರಿಂದ ಯಾರನ್ನೂ ಕೂಡ ಟೂರಿಸ್ಟ್ಗಳಿಗೆ ಅಷ್ಟೊಂದು ಅಲೋಡ್ ಮಾಡ್ತಾಯಿಲ್ಲ. ಬಂದರೆ ನೀವೆಲ್ಲ ಇಲ್ಲಿ ಈ ಒಂದು ಸಮುದ್ರ ತೀರದಲ್ಲಿ ಆಡಿಕೊಂಡು ಎಂಜಾಯ್ ಮಾಡ್ಕೊಂಡು ವಾಕ್ ಮಾಡ್ಕೊಂಡು ಹೋಗ್ಬೋದು ಅಷ್ಟೇ. ನೋಡಿ, ಬಂದಂಥ ಟೂರಿಸ್ಟ್ಗಳೆಲ್ಲ ಇಲ್ಲಿ ನಿಂತು ಸಮುದ್ರ ತೀರವನ್ನು ಆ ಒಂದು ವೀಕ್ಷಣೆಯನ್ನು ಮಾಡ್ಬೋದು. ಆ ಒಂದು ವ್ಯವಸ್ಥೆ ಈ ಒಂದು ಬೀಚಲ್ಲಿ ಚೆನ್ನಾಗಿದೆ ಅಂತ ಹೇಳ್ಬೋದು. ಅದನ್ನ ನೋಡಿ, ಇಲ್ಲಿ ನೀವು ಮುಂದೆ ನೋಡ್ತಾ ಇದ್ದೀರಾ. ಇಲ್ಲಿ ಪೂರ್ತಿ ಉದ್ದಾಗಲಕ್ಕೂ ಕೂಡ ಮಾಡ್ಕೊಂಡು ಹೋಗಿದ್ದಾರೆ. ಅಲ್ಲೇನು ಕಾಣಿಸ್ತಾ ಇದೆ ಆ ಪಾಯಿಂಟ್ ತನಕ ಸುಮಾರು 4 ಕಿಲೋಮೀಟ್ರ್ ಆಗುತ್ತಂತೆ. ಆದರೆ ಈ ಒಂದು 2 ತಿಂಗಳು ಏನಿದೆ ಅವಕಾಶ ಮಾಡಿಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ನೀವು ನೆಕ್ಸ್ಟ್ ಏನಾದರೂ ಬಂದರೆ 4 ವೀಲರ್ 2 ವೀಲರ್ ಅಲ್ಲಿ ತನಕನೂ ಕೂಡ ಪ್ರಯಾಣ ಮಾಡ್ಬೋದು. ಸುಮಾರು 4 ಕಿಲೋಮೀಟ್ರ್ ಆಗುತ್ತಂತೆ. ಮತ್ತೆ ವಾಪಸ್ ನೀವು ಹೀಗೆ ಡ್ರೈವ್ ಮಾಡ್ಕೊಂಡು ಬರ್ಬೋದು. ಓಕೆನಾ? ಆ ಒಂದು ಇದಕ್ಕೆ ಈ ಒಂದು ಬೀಚು ಹೆಸರುವಾಸಿ ಅಂತ ಹೇಳ್ಬೋದು. ಆ ಬೀಚ್, ಡ್ರೈವ್ ಬೀಚಿಂದ ಈಗ ನಾವು ಬಂದಿರುವ ಸ್ಥಳ ಏನಿದೆ ಇದು ಬಂದು ಕಣ್ಣೂರು ಕೋಟೆ ಏನಿದೆ ಆ ಪಾಯಿಂಟಿಗೆ ಬಂದಿದ್ದೀವಿ ಸ್ನೇಹಿತರೆ. ನಮ್ಮ ಕರ್ನಾಟಕದಿಂದ ಭಾಳಷ್ಟು ಕೂಡ ಟೂರಿಸ್ಟ್ಗಳು ಬಂದಿದ್ದಾರೆ. ಒಬ್ಬರಿಗೆ 25 ರೂಪೀಸ್ ಪೇ ಮಾಡಬೇಕಾಗುತ್ತೆ. ನೀವು 25 ರೂಪಾಯಿ ಕೊಟ್ಟು ಟಿಕೆಟನ್ನು ತಗೊಂಡು ಈ ಮುಂದೆ ಈ ಒಂದು ಫೋರ್ಟ್ ಏನಿದೆ ನೋಡ್ಬೋದು. ಬನ್ನಿ ಒಳಗಡೆ ಹೋಗೋಣ. ಕಣ್ಣೂರಿಗೆ ಬಂದರೆ ನೀವು ನೋಡಲೇಬೇಕಾದಂತಹ ಒಂದು ಫೋರ್ಟ್, ಕಣ್ಣೂರಿನ ಕೋಟೆ ಅಂತ ಹೇಳ್ತೀವಿ. ಆ ಒಂದು ಸ್ಥಳಕ್ಕೆ ಇವತ್ತು ಬಂದಿದ್ದೀನಿ ವೀಕ್ಷಕರೇ. ನೋಡ್ಬೋದು, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಣ್ಣೂರಿನ ಕೋಟೆ.
ಸೇಂಟ್ ಆಂಜಲ್ ಫೋರ್ಟ್ ಅಂತಲೂ ಕೂಡ ಕರೀತಾರೆ ಕಣ್ಣೂರು. ಒಳಗಡೆ ಹಾಗೆ ಬಂದರೆ ಈ ಒಂದು ವೀಕ್ಷಣೆಯನ್ನು ನೀವು ನೋಡ್ತೀರಾ. ತುಂಬ ಬಲಿಷ್ಠವಾಗಿ ಕಟ್ಟಿರುವಂತಹ ಕಣ್ಣೂರಿನ ಫೋರ್ಟ್ ಏನಿದೆ ಆ ಒಂದು ಸ್ಥಳ. ಹಾಗೆ ಅಲ್ಲಿಂದ ಮುಂದೆ ಬಂದರೆ ಹೀಗೆ ಮುಂದೆ ಹೋಗಬೇಕು. ಬನ್ನಿ ಮುಂದೆ ಹೋಗೋಣ. ಕಣ್ಣೂರಿಗೆ ಬಂದಂತಹ ಪೋರ್ಚುಗೀಸರು ಮೊಟ್ಟ ಮೊದಲ ಬಾರಿಗೆ ಈ ಸ್ಥಳಕ್ಕೆ ಭೇಟಿಯನ್ನು ಕೊಡ್ತಾರೆ. ಆವಾಗ 1505ರಲ್ಲಿ ಇಲ್ಲಿ ಒಂದು ವಸಾಹತುಶಾಹಿ ಅಂದರೆ ಅವರ ಒಂದು ವ್ಯಾಪಾರ ಕೇಂದ್ರ ಏನಿದೆ ಅದನ್ನು ಸುಗಮಗೊಳಿಸಲು ಇಲ್ಲೊಂದು ಕೋಟೆಯನ್ನು ನಿರ್ಮಾಣ ಮಾಡ್ತಾರೆ ಪೋರ್ಚುಗೀಸರು 1663ರಲ್ಲಿ. ಮುಂದೆ ಡಚ್ಚರು ಕೂಡ ಇದನ್ನು ಆಕ್ರಮಿಸ್ಕೊತಾರೆ. ಪೋರ್ಚುಗೀಸರು ಮಸಾಲ ಪದಾರ್ಥಗಳ ವ್ಯಾಪಾರವನ್ನು ಮಾಡಲು ಈ ಒಂದು ಕೋಟೆಯನ್ನು ನಿರ್ಮಾಣ ಮಾಡಿಕೊಂಡ್ರು ಅಂಥೇಳಿ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಣ್ಣೂರಿನ ಕೋಟೆ. ನೋಡಿ ಹೇಗಿದೆ. ಬನ್ನಿ ಮುಂದೆ ಅಲ್ಲಿ ಸಮುದ್ರ ತೀರವೂ ಕೂಡ ಇದೆ. ಒಳಗಡೆ ಜೈಲಿನ ವ್ಯವಸ್ಥೆಯೂ ಕೂಡ ಇದೆ ಅಂತ ಹೇಳಲಾಗುತ್ತೆ. ಸೇಂಟ್ ಆಂಜಲೋ ಫೋರ್ಟ್ ಕಣ್ಣೂರಿನ ಕೋಟೆ ಏನಿದೆ ನೋಡಲು ಮಿಸ್ ಮಾಡಬೇಡಿ ವೀಕ್ಷಕರೇ. ಕರ್ನಾಟಕದಿಂದ ಬಂದಂತಹ ಹಲವಾರು ಪ್ರವಾಸಿಗರು ಭೇಟಿ ಕೊಡುವಂತಹ ಒಂದು ತುಂಬ ಪ್ರಸಿದ್ಧವಾದಂತಹ ಸ್ಥಳ. ಒಳಗಡೆ ಬಂದರೆ ನೀವು ಈ ಒಂದು ಸುಂದರವಾದಂತಹ ಸಮುದ್ರದ ಪಕ್ಕದಲ್ಲಿ ಈ ಕೋಟೆಯನ್ನು ನೋಡ್ಬೋದು. ಒಬ್ಬರಿಗೆ 25 ರೂಪಾಯಿನ ತಗೋತಾರೆ. ನೀವು ಕಣ್ಣೂರಿಗೆ ಬಂದರೆ ಸಿಟಿಯ ಕೇಂದ್ರ ಭಾಗದಲ್ಲಿರುವಂತಹ ಒಂದು ಸ್ಥಳ ಕಣ್ಣೂರಿನ ಕೋಟೆ ಅಂತ ಹೇಳಿ. ಇದನ್ನು ಸೇಂಟ್ ಆಂಜಲೋ ಫೋರ್ಟ್ ಅಂತಲೂ ಕೂಡ ಹೇಳ್ತಾರೆ. ಸೊ ಹಿಂದೆ ಸಮುದ್ರ ಮಾರ್ಗವನ್ನು ಕಂಡುಹಿಡಿದಂತಹ ಪೋರ್ಚುಗೀಸರು ಇದೇ ಸ್ಥಳಕ್ಕೆ ಬಂದು ವ್ಯಾಪಾರವನ್ನು ಪ್ರಾರಂಭ ಮಾಡಿದ್ರು ಅಂತೇಳಿ. ಕಣ್ಣೂರು ಕೋಟೆಯ ಒಳಗಿರುವ ಸೇನಾ ಬ್ಯಾರೆಕ್ಗಳು ಮಿಲಿಟರಿ ಬ್ಯಾರೆಕ್ಸ್ ಅಥವಾ ಆರ್ಮಿ ಬ್ಯಾರೆಕ್ಸ್ ಅಂತೇಳಿ ಕರೀತಾರೆ ಇದನ್ನು ಮಲಬಾರ್ ಕರಾವಳಿಯು ತಮ್ಮ ಅತ್ಯಂತ ಪ್ರಮುಖ ಮಿಲಿಟರಿ ಕಾವಲು ಕೇಂದ್ರವನ್ನಾಗಿ ಮಾರ್ಪಡಿಸಿದರು ಅಂತ ಹೇಳಲಾಗುತ್ತೆ. ಹಾಗೆ ವಾಸ್ತುಶಿಲ್ಪ ಮತ್ತು ವಿನ್ಯಾಸವನ್ನು ನೋಡೋದಾದರೆ ಲ್ಯಾಟ್ರೈಟ್ ಸ್ಟೋನ್ ಅಂತ ಹೇಳ್ತಾರೆ ಮತ್ತು ಗಾರೆಯನ್ನು ಬಳಸಿ ನಿರ್ಮಿಸಲಾಗಿದೆ. ಇವು ಬ್ರಿಟಿಷ್ ಸಾಂಪ್ರದಾಯಿಕ ಮಿಲಿಟರಿ ಶೈಲಿಯನ್ನು ಬಿಂಬಿಸುತ್ತದೆ. ಸೈನಿಕರು ವಿಶ್ರಾಂತಿ ಪಡೆಯಲು ಮತ್ತು ಕಾವಲು ಕಾಯಲು ಅನುಕೂಲವಾಗುವಂತೆ ಬ್ಯಾರಕ್ಗಳ ಮುಂಭಾಗದಲ್ಲಿ ಉದ್ದನೆಯ ವಿಶಾಲವಾದ ವರಂಡಗಳು, ಎತ್ತರದ ಕಮಾನುಗಳನ್ನು ನಿರ್ಮಿಸಲಾಗುತ್ತಿತ್ತು. ಕರಾವಳಿ ಪ್ರದೇಶದ ಉಷ್ಣಾಂಶವನ್ನು ತಡೆದುಕೊಳ್ಳಲು ಬ್ಯಾರಕ್ಗಳ ಒಳಗೆ ಎತ್ತರದ ಮೇಲ್ಛಾವಣಿ, ಸೈನಿಕರ ವಸತಿ ಮತ್ತು ಶಸ್ತ್ರಾಗಾರ ಆ ಒಂದು ರೀತಿಯಲ್ಲಿ ಇದನ್ನು ಕೂಡ ಬಳಸಿಕೊಳ್ಳಲಾಗುತ್ತಿತ್ತು. ಯುದ್ಧದ ಸಮಯದಲ್ಲಿ ನೂರಾರು ಬ್ರಿಟಿಷ್ ಸೈನಿಕರು ಒಟ್ಟಿಗೆ ತಂಗಲು ಈ ಬ್ಯಾರಕ್ಗಳನ್ನು ಬಳಸಲಾಗ್ತಾ ಇತ್ತು. ಶಸ್ತ್ರಾಸ್ತ್ರ ಸಂಗ್ರಹಣೆ ಬ್ಯಾರಕ್ಗಳ ಒಂದು ಭಾಗವನ್ನು ಯುದ್ಧೋಪಕರಣಗಳು, ಬಂದೂಕುಗಳು ಮತ್ತು ಮದ್ದುಗುಂಡುಗಳನ್ನು ಸುರಕ್ಷಿತವಾಗಿ ಇಡಲು ಇದನ್ನು ಕಾಯ್ದಿರಿಸಲಾಗುತ್ತಿತ್ತು. 1498ರಲ್ಲಿ ವಾಸ್ಕೋಡಿ ಗಾಮಾ ಭಾರತಕ್ಕೆ ಭೇಟಿ ನೀಡಿದ ಸಮಯದಲ್ಲಿ ಸ್ಥಳೀಯ ಕೊಲತ್ತೇರಿ ರಾಜ ಪೋರ್ಚುಗೀಸರಿಗೆ ಇಂದಿನ ಕೇರಳದ ವಸಾಹತು ನಿರ್ಮಿಸಲು ಭೂಮಿಯನ್ನು ನೀಡಿದನು. 1505ರ ಅಕ್ಟೋಬರ್ 23ರಂದು ಅವನು ಪೋರ್ಚುಗೀಸ್ ನಾಯಕ ಡಾನ್ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾಗೆ ಈ ಸ್ಥಳದಲ್ಲಿ ಕೋಟೆಯನ್ನು ನಿರ್ಮಿಸಲು ಅನುಮತಿಯನ್ನು ನೀಡಿದನು. ಮರುದಿನವೇ ಈ ಒಂದು ಸ್ಥಳದಲ್ಲಿ ಅಡಿಪಾಯವನ್ನು ಹಾಕಿದನು ಅಂತ ಹೇಳಲಾಗುತ್ತದೆ. ಮುಂದೆ ಫೆಬ್ರವರಿ 15, 1663ರಂದು ಡಚ್ಚರು ಪೋರ್ಚುಗೀಸರಿಂದ ಈ ಕೋಟೆಯನ್ನು ವಶಪಡಿಸಿಕೊಂಡರು ಅಂತ ಹೇಳಲಾಗುತ್ತೆ. ಈ ಕೋಟೆಯನ್ನು ಇವರೇ ಆಧುನೀಕರಿಸಿದರು ಮತ್ತು ಪ್ರಸ್ತುತ ರಚನೆಯ ಈ ಪ್ರಮುಖ ಲಕ್ಷಣಗಳಾದ ಹೋಲ್ಯಾಂಡಿಯಾ, ಜೀಲ್ಯಾಂಡಿಯಾ, ಫ್ರಿಸ್ಲ್ಯಾಂಡಿಯಾ ಎಂಬ ಕೊತ್ತಲಗಳನ್ನು ಈ ಡಚ್ಚರ ಕಾಲದಲ್ಲಿ ನಿರ್ಮಾಣವಾಯಿತು ಅಂತ ಹೇಳ್ಬೋದು. ಇದನ್ನು ಭಾರತೀಯ ಪುರಾತತ್ವ ಸಮೀಕ್ಷೆಯ ಅಡಿಯಲ್ಲಿ ಸಂರಕ್ಷಿತ ಸ್ಮಾರಕವಾಗಿ ಸಾಕಷ್ಟು ಚೆನ್ನಾಗಿ ಸಂರಕ್ಷಿಸಿ ಇಡಲಾಗಿದೆ ಎಂದು ಹೇಳಬಹುದು. ಹಾಗೆ ಇದನ್ನು ಸೇಂಟ್ ಆಂಜಲೋ ಕೋಟೆ ಅಂತಲೂ ಕೂಡ ಕರೀತಾರೆ. ಆ ಹೆಸರು ಬರಲಿಕ್ಕೆ ಕಾರಣ ಕೋಟೆಯನ್ನು ಕಟ್ಟಿದ ನಂತರ ಅಂದಿನ ಪೋರ್ಚುಗಲ್ ರಾಜನಾಗಿದ್ದಂತಹ ಮ್ಯಾನುವಲ್, ಕಿಂಗ್ ಆಫ್ ಪೋರ್ಚುಗಲ್, ಆ ರಾಜನ ಗೌರವಾರ್ಥವಾಗಿ ಕ್ರಿಶ್ಚಿಯನ್ ಧರ್ಮದ ಪವಿತ್ರ ದೇವದೂತನ ಏಂಜಲ್ ಹೆಸರಿನಲ್ಲಿ ಇದಕ್ಕೆ ಪೋರ್ಚುಗೀಸ್ ಭಾಷೆಯಲ್ಲಿ ಕ್ಯಾಸ್ಟೆಲೋ ಸ್ಯಾಂಟೋ ಏಂಜೆಲೋ ಅನ್ನುವಂತಹ ಹೆಸರನ್ನು ಇಡಲಾಗುತ್ತೆ. ಪೋರ್ಚುಗೀಸರು ರೋಮ್ನಲ್ಲಿರುವ ಪ್ರಸಿದ್ಧ ಇಟಾಲಿಯನ್ ಕೋಟೆ ಕ್ಯಾಸ್ಟೆಲೋ ಸ್ಯಾಂಟೋ ಏಂಜೆಲೋ ಇಂದ ಪ್ರೇರಿತರಾಗಿ ಈ ಕೋಟೆಗೆ ಈ ಹೆಸರನ್ನು ಇಡಲಾಗಿದೆ ಎಂದು ಹೇಳಲಾಗುತ್ತದೆ. ಕಾಲಕ್ರಮೇಣ ಡಚ್ಚರು, ಬ್ರಿಟಿಷರು ಈ ಕೋಟೆಯನ್ನು ಆಕ್ರಮಿಸಿಕೊಂಡಾಗ ಪೋರ್ಚುಗೀಸ್ ಭಾಷೆಯ ಸ್ಯಾಂಟೋ ಆಂಜೆಲೋ ಎಂಬ ಹೆಸರು ಇಂಗ್ಲಿಷ್ನಲ್ಲಿ ಸೇಂಟ್ ಆಂಜಲೋ ಫೋರ್ಟ್ ಆಗಿ ಬದಲಾಯಿತು ಅಂತ ಹೇಳಬಹುದು.
ಬ್ಯಾರಕ್ಗಳ ಪಕ್ಕದಲ್ಲೇ ಸಣ್ಣ ಮತ್ತು ಕತ್ತಲೆಯಿಂದ ಕೂಡಿದ ಸೆರೆಮನೆಗಳನ್ನು ನಿರ್ಮಿಸಲಾಗಿತ್ತು ಅಂತಲೂ ಕೂಡ ಹೇಳಲಾಗುತ್ತೆ. ಸ್ವಾತಂತ್ರ್ಯ ಹೋರಾಟಗಾರರ ಬಂಧನ ಅಂದರೆ ಬ್ರಿಟಿಷರ ಆಳ್ವಿಕೆಯ ವಿರುದ್ಧ ದಂಗೆ ಎದ್ದ ಸ್ಥಳೀಯ ಮಲಬಾರು ರಾಜರು ಮತ್ತು ಸ್ವಾತಂತ್ರ್ಯ ಹೋರಾಟಗಾರರನ್ನು ಇಲ್ಲಿ ಕೈದಿಗಳಾಗಿ ಇಡಲಾಗುತ್ತಿತ್ತು ಅಂತಲೂ ಕೂಡ ಹೇಳಲಾಗುತ್ತೆ. ಪೋರ್ಚುಗೀಸರ ಆಳ್ವಿಕೆ 1505ರಿಂದ 1663, ತದನಂತರ 1663ರಿಂದ 1772, 1663ರಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿಯು ಪೋರ್ಚುಗೀಸರನ್ನು ಸೋಲಿಸಿ ಕೋಟೆಯನ್ನು ತನ್ನ ವಶಕ್ಕೆ ತೆಗೆದುಕೊಳ್ಳಲಾಯಿತು ಅಂತ ಹೇಳಲಾಗುತ್ತೆ. ಸೊ ಹಾಗೆ ಮುಂದೆ ಇದು ಅರಕ್ಕಲ್ ರಾಜಮನೆತನದ ಆಳ್ವಿಕೆಗೆ ಒಳಪಡುತ್ತೆ ಅಂತ ಹೇಳ್ಬೋದು. ಅರಕ್ಕಲ್ ಸಾಮ್ರಾಜ್ಯದ ಅಲಿರಾಜ ಅವರು ಡಚ್ಚರಿಂದ ಈ ಕೋಟೆಯನ್ನು ಹಣ ನೀಡಿ ಖರೀದಿಸಿದರು ಅಂತ ಹೇಳಲಾಗುತ್ತೆ. ಬ್ರಿಟಿಷರ ಆಳ್ವಿಕೆ 1790ರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಅರಕ್ಕಲ್ ದೊರೆಗಳಿಂದ ಈ ಕೋಟೆಯನ್ನು ಬಲವಂತವಾಗಿ ವಶಪಡಿಸಿಕೊಂಡಿತು ಎಂದು ಹೇಳಲಾಗುತ್ತೆ. ಮುಂದೆ ಬ್ರಿಟಿಷರು ಇಡೀ ಮಲಬಾರ್ ಪ್ರದೇಶವನ್ನು ನಿಯಂತ್ರಿಸಲು ಕಣ್ಣೂರು ಕೋಟೆಯನ್ನು ತಮ್ಮ ಪ್ರಮುಖ ಮಿಲಿಟರಿ ಕಾವಲು ಕೇಂದ್ರವನ್ನಾಗಿ ಮಾಡಿಕೊಂಡರು. ಸೊ ಇಲ್ಲೇನು ನೋಡ್ತಾ ಇದ್ದೀರಾ, ಹಿಂದೆ ಪೋರ್ಚುಗೀಸರು ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಕಂಡುಹಿಡಿದಂತಹ ಸಂದರ್ಭದಲ್ಲಿ ಇದೇ ಸ್ಥಳಕ್ಕೆ ಅವರು ಭೇಟಿಯನ್ನು ಕೊಡ್ತಾರೆ. ಮುಂದೆ ಬಂದಂತಹ ಡಚ್ಚರು ಏನಿದ್ದಾರೆ, ಸೊ ಇದನ್ನು ಸಂಪೂರ್ಣವಾಗಿ ಕೆಲವೊಂದು ನಿರ್ಮಾಣಗಳನ್ನು ಅವರ ಅವಧಿಯಲ್ಲಿ ನಿರ್ಮಾಣ ಆಯಿತು ಅಂತ ಹೇಳ್ಬೋದು. ಕೊನೆಗೆ ಅದು ಡಚ್ಚರಿಂದ ಅರಕ್ಕಲ್ ರಾಜಮನೆತನಕ್ಕೆ ಬರುತ್ತೆ. ಬ್ರಿಟಿಷರು ಅದನ್ನು ವಶಪಡಿಸ್ಕೋತಾರೆ. ಹಾಗೆ ಟಿಪ್ಪು ಸುಲ್ತಾನನ ಕಾಲಘಟ್ಟದಲ್ಲಿ ಇಲ್ಲೆಲ್ಲ ನಾವು ಈ ಒಂದು ಜೈಲಿನ ವ್ಯವಸ್ಥೆನೆಲ್ಲ ನೋಡ್ಬೋದು. ಆ ಒಂದು ಸ್ಥಳದಲ್ಲಿದ್ದೀನಿ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಕಣ್ಣೂರಿನ ಒಂದು ಕೋಟೆ ಏನಿದೆ, ಈ ಒಂದು ಸಂಚಿಕೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವು ಕೂಡ ಕಣ್ಣೂರಿಗೆ ಬಂದರೆ ಈ ಸ್ಥಳಕ್ಕೆ ಭೇಟಿಯನ್ನು ಕೊಡಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು ವೀಕ್ಷಕರೇ.